ಮಿಡಿಲ್ ಕ್ಲಾಸ್ ಹುಡುಗನ ಕನಸು ಇದೀಗ ನನಸಾಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಅದ್ಭುತವಾಗಿ ನೀನಾದಿನ ಧಾರಾವಾಹಿಯಲ್ಲಿ ಹಲವು ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಜೊತೆಗೆ ಇದಕ್ಕೂ ಮುಂಚೆ ಬೇರೆ ಬೇರೆ ಧಾರಾವಾಹಿಗಳು, ಇನ್ನ ಬೇರೆ ರಿಯಾಲಿಟಿ ಶೋ ಆಗಿರ್ಬೋದು, ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲಿಯೂ ಕೂಡ ನಡೆಸ್ತಾ ಇದ್ದಾರೆ. ಸೊ ಅವರಿಗೆ ತುಂಬಾ ಒಂದು ದೊಡ್ಡ ಆಸೆ ಇದ್ದಿದ್ದು ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ತಗೋಬೇಕು ಅಂತ. ಅದೇ ರೀತಿ ಹೆಸರನ್ನು ಕೂಡ ನೋಡ್ತಾ ಇರಬಹುದು, ಧನಲಕ್ಷ್ಮಿ ಅಂತ ಹೆಸರನ್ನ ಇಟ್ಟಿದ್ದಾರೆ ತಮ್ಮ ಒಂದು ಸ್ವಂತ ಮನೆಗೆ. ಆಸೆ ಕನಸನ್ನ ಇದೀಗ ನನಸು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. 421 ನಂತರದಲ್ಲಿ ಧನಲಕ್ಷ್ಮಿ ಅಂತ ಮನೆಗೆ ನಾಮಕರಣ ಮಾಡಿದ್ದು, ಮನೆಯಲ್ಲಿ ಪೂಜೆ ತುಂಬಾ ಚೆನ್ನಾಗಿ ನೆರವೇರಿಸಿದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿ ಅವರು, ಸ್ನೇಹಿತರು, ಕಿರುತೆರೆಯ ಕಲಾವಿದರು ಎಲ್ಲರೂ ಕೂಡ ಬಂದು ತುಂಬಾ ಚೆನ್ನಾಗಿ ದಿಲೀಪ್ ಅವರಿಗೆ ವಿಶ್ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ, ತುಂಬಾನೇ ಕಷ್ಟಪಟ್ಟಿದ್ದಾರೆ. 0 ಇಂದ ಬಂದಿರುವಂತದ್ದು ಈಗ ಒಂದು ಲೆವೆಲ್ಗೆ ಸ್ಟುಡ್ ಆಗಿದ್ದಾರೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತದೆ. ಮತ್ತೆ ಕಿರುತೆರೆಯಲ್ಲಿ ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲೂ ಕೂಡ ಹೆಸರುವಾಸಿಯಾಗಿರುವಂತವರು ದಿಲೀಪ್ ಶೆಟ್ಟಿ. ನೀನಾದಿನ ಧಾರಾವಾಹಿ ತುಂಬಾ ಚೆನ್ನಾಗಿ ಪ್ರಸಾರ ಆಗ್ತದೆ. ಸುಮಾರು ಒಂದು 3 ವರ್ಷದಿಂದ ಧಾರಾವಾಹಿ ಬರ್ತಿರ್ಬೋದು. ಅದೇ TRP ರೇಟಿಂಗ್ ಮತ್ತೆ ಇಂಟ್ರೆಸ್ಟ್ ಅನ್ನ ಕಾಪಾಡ್ಕೊಂಡಿದ್ದು ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ. ಮತ್ತೆ ಯಾವ ಪಾತ್ರ ಇಷ್ಟ ಅಂದಿನ ದಿನದಲ್ಲಿ? ಇದರಲ್ಲಿ ದಿಲೀಪ್ ಅವರಿಗೆ ತುಂಬಾ ಚೆನ್ನಾಗಿ ಜೋಡಿಯಾಗಿ ಖುಷಿ ಅಂದ್ರೆ ವೇದ ಪಾತ್ರಧಾರಿಯು ಕೂಡ ನಡೆಸ್ತಾ ಇದ್ದಾರೆ. ಇವರ ಒಂದು ಜೋಡಿಯನ್ನು ಕೂಡ ಅಭಿಮಾನಿಗಳು ತುಂಬಾನೇ ಇಷ್ಟ ಪಡ್ತಾರೆ. ಜೋಡಿ ಒಂದಾದ್ರೂ ಕೂಡ ಜನರಿಗೆ ಇಷ್ಟ. ಬಟ್ ಈಗ ಮನೆಯ ಖುಷಿಯಲ್ಲಿದ್ದಾರೆ ದಿಲೀಪ್ ಅವರು. ಸಾಕಷ್ಟು ಚೆನ್ನಾಗಿ ಪೂಜೆಯನ್ನು ಸಹ ನೆರವೇರಿಸಿದ್ದಾರೆ. ಮತ್ತೆ ಈ ಒಂದು ಪೂಜೆಯಲ್ಲಿ ಅಂದ್ರೆ ನೀನಾದಿನ ಟೀಮ್ ಕೂಡ ಬಂದಿರುತ್ತೆ, ವಿಶ್ ಮಾಡ್ತಾರೆ ದಿಲೀಪ್ ಅವ್ರಿಗೆ. ಮತ್ತೆ ಮನೆಯವರು ಕೂಡ ಅಷ್ಟೇನೆ. ದಿಲೀಪ್